ಜೈ ಜೈ ಭಗೀರಥ್. ಇವತ್ತು ನಮ್ಮ ಭಗೀರಥ ಸಂಸ್ಥಾನ ಮಠದ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳ ಅಡಿದಾವರಿಗಳಲ್ಲಿ ಕೊಡಮಟ್ಟು, ಅದೇ ರೀತಿ ಭಾರ್ಗವಾನಂದ ಸ್ವಾಮೀಜಿಗಳು ಅವರ ಅಡಿದಾವರಿಗಳಲ್ಲಿ ಕೊಡಮಟ್ಟು, ಭಗೀರಥಾನಂದ ಸ್ವಾಮೀಜಿ ಅವರ ಅಡಿದಾವರಲ್ಲಿ ಕೊಡಮಟ್ಟು, ಯಾದಗಿರಿ ಸ್ವಾಮೀಜಿ ಅವರ ಅಡಿದಾವರಲ್ಲಿ ಕೊಡಮಟ್ಟು, ಅದೇ ರೀತಿ ಭಗೀರಥ ಮಠದ ಕಟಕ್ಮೋಳಿ ಮಠದ ಸ್ವಾಮೀಜಿಗಳಲ್ಲಿ ಕೊಡಮಟ್ಟು. ಇವತ್ತಿನ ಈ ಪ್ರೆಸ್ ಮೀಟ್ ಅನ್ನ ಕರೆದ ಉದ್ದೇಶ ಏನಂದ್ರೆ, ಇವತ್ತು ನಮ್ಮ ಮೊನ್ನೆ ಬಿಜೆಪಿ ಆಡಳಿತದಲ್ಲಿ ಆಗಿರ್ತಕ್ಕಂಥ ನಿಗಮದ ಉಪ ನಿಗಮದ ಅಧ್ಯಕ್ಷರಾದಂತ ಗಿರೀಶ್ ಉಪ್ಪಾರ್ ಅವರು ಬಿಜೆಪಿಗೆ ವೋಟ್ ಹಾಕಬೇಕಂತ ನಮ್ಮ ಸಮಾಜಕ್ಕೆ ಕರೆ ಕೊಡ್ತಾ ಇದ್ದಾರೆ. ಅವರು ನಾನು ಗಿರೀಶ್ ಉಪ್ಪಾರ್ ಅವ್ರನ್ನ ಬಹಿರಂಗ ಚರ್ಚೆಗೆ ಕರಿತೀನಿ. ಗಿರೀಶ್ ಉಪ್ಪಾರ್ ಅವರೇ, ನೀವೆಲ್ಲೇ ಇದ್ರು ಬೆಳಗಾವಿಗೆ ಬನ್ನಿ, ಬೆಳಗಾವಿಯಲ್ಲಿ ಮಾತನಾಡೋಣ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಭಗೀರಥ ಪೀಠವನ್ನು ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಸ್ವಾಮೀಜಿಯವರಿಗೆ ಕಾಂಗ್ರೆಸ್ ಪಕ್ಷ ನಮ್ಮ ಸ್ವಾಮೀಜಿಯವರಿಗೆ ಮೊದಲಿನಿಂದ ನಮ್ಮ ಸಮಾಜಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದೆ. ಗಿರೀಶ್ ಉಪ್ಪಾರ್ ಅವರೇ, ನೀವು ಇವತ್ತು ಬಂದು ಇಮಿಡಿಯೇಟ್ ಆಗಿ ಬಂದು ನಿಗಮದ ಅಧ್ಯಕ್ಷ ಆಗಿ ನಿಮಗ ಅನುಕೂಲ ಮಾಡಿಕೊಟ್ಟಂತವ್ರಿಗೆ ನೀವು ಉಪಕಾರ ಮಾಡ್ತಾ ಇಲ್ಲ. ನಮ್ಮ ಸ್ವಾಮೀಜಿಯವರ ವಿರೋಧಗಳೇ ಅಡ್ಡಾಡ್ತಾ ಇದ್ದೀರಿ ನೀವು. ಅದಕ್ಕಾಗಿ ಗಿರೀಶ್ ಉಪ್ಪಾರ್ ಅವರೇ, ಸಮಾಜಕ್ಕೆ ಯಾವ ಯಾವ ಪಕ್ಷ ನಮಗೆ ಅನುಕೂಲ ಮಾಡಿದೆ ಅನ್ನೋದನ್ನ ಸ್ಮರಿಸಿಕೊಳ್ಳಿ. ಬಂದ ತಕ್ಷಣ ನಮ್ಮ ಮಕ್ಕಳ ಫೀಸ್ ತುಂಬಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಂತ ಸರ್ಕಾರದ ಆದೇಶವನ್ನು ಹಿಂಪಡೆದರು. ಅದನ್ನ ಸ್ವಲ್ಪ ನಿಮ್ಮ ಮುಖ್ಯಮಂತ್ರಿಯವ್ರನ್ನ ಕೇಳಿ, ಯಾಕೆ ಹಿಂಪಡೆದ್ರು? ನೀವು ಇವತ್ತು ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಸಮಾಜ ಓಟ್ ಹಾಕಬೇಕು, ಸಹಕರಿಸ್ಬೇಕು ಅಂತ ಹೇಳ್ತಿದ್ದೀರಿ. ಗಿರೀಶ್ ಉಪ್ಪಾರ್ ಅವರೇ, ಬನ್ನಿ ಬಹಿರಂಗ ಚರ್ಚೆಗೆ ಮಾತಾಡೋಣ. ಅದೇ ರೀತಿ ನಮ್ಮ ಈಗಾಗಲೇ ತಮಗೆ ಗೊತ್ತಿರ್ಬೋದು, ಗಿರೀಶ್ ಉಪ್ಪಾರ್ ಅವರು ಈ ತರ ನಮ್ಮ ಸಮಾಜವನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದಕ್ಕೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಒಳಗಾಗಬಾರ್ದು. ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಅನುಕೂಲಗಳಾಗಿದ್ದೇವೆ. ಅದರಲ್ಲಿ ಒಂದಿಷ್ಟು ಉದಾಹರಣೆಗಳು ಕೊಡ್ತೀನಿ. ನಾನು ಸುಭಾಷ್ ಪೂಜೇರಿ, OBC ಜನರಲ್ ಸೆಕ್ರೆಟರಿ, ಕಾಂಗ್ರೆಸ್ ಪಕ್ಷದ ಬೆಂಗಳೂರು OBC ಜನರಲ್ ಸೆಕ್ರೆಟರಿ ಮಧು ಬಂಗಾರಪ್ಪ ಅವರ ಕೆಳಗೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ಗಿರೀಶ್ ಉಪ್ಪಾರ್ ಅವರು ನಮ್ಮ ಸಮಾಜಕ್ಕೆ ತಪ್ಪ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇವತ್ತು ಈ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೀನಿ. ರಾಜ್ಯದಲ್ಲಿ ಇವತ್ತು ನಮ್ಮ ಸಮುದಾಯ 25ರಿಂದ 30 ಲಕ್ಷ ಸಮುದಾಯ ಇದೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಗಿರೀಶ್ ಉಪ್ಪಾರ್ ಅವರು ಮಾತಾಡ್ತಾ ಇದ್ದಾರೆ, 5 ಗ್ಯಾರಂಟಿಗಳ ಬಗ್ಗೆ. ಅದಕ್ಕೊಂದು ಉದಾಹರಣೆ ಕೊಡಬೇಕಾಗಿತ್ತಂದ್ರೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಒಬ್ಬ ಬಡ ಕುಟುಂಬದ ಉಪ್ಪಾರ ಸಮಾಜದ ಹೆಣ್ಣು ಮಗಳು ಇವತ್ತು 98.5% ತಗೊಂಡಿದ್ದಾಳೆ. ಅವಳು ಅದೇ ನಿಮ್ಮ ಪ್ರೆಸ್ ಮೀಡಿಯಾದಲ್ಲಿ ಬಂದಿದೆ. ಅವಳಿಗೆ ಗೃಹಲಕ್ಷ್ಮಿಯಿಂದ ಅವರ ತಂದೆ ಒಬ್ಬ ಬಡಪಾಯಿ ಕೂಲಿ ಕಾರ್ಮಿಕ. ಅಂತವಳ ಮಗಳು ಇವತ್ತು 98.5% ಮಾರ್ಕನ್ನು ತಗೊಂಡ ಮಹಾದೇವಿ ಅಂತ ಹೇಳಿ ಅವಳ ಹೆಸರು. ಈ ಗೃಹಲಕ್ಷ್ಮಿಯಿಂದ ಗಿರೀಶ್ ಉಪ್ಪಾರ್ ಅವ್ರು ಹೇಳ್ತಾರೆ, ಬರೀ 60% 6 ಮಂದಿಗೆ ಅಷ್ಟು ಅನುಕೂಲ ಆಗೈತೆ ಅಂತ ಹೇಳ್ತಾರೆ. ನಮ್ಮ ಸಮಾಜದ ಸಮುದಾಯಕ್ಕೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅದೇ ರೀತಿ ಈಗಾಗಲೇ ನಮ್ಮ ಸಮಾಜದ 99% ಜನರಿಗೆ 2,000 ರೂಪಾಯಿ ದೊರೀತಾ ಇದೆ. ಅದರಿಂದ ನಮ್ಮ ಸಮಾಜದ ಬಡ ಕುಟುಂಬಗಳಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಬಹಳ ಅನುಕೂಲ ಆಗಿದೆ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಬಡವರ ಪರವಾಗಿರ್ತದ, ಹಿಂದುಳಿದವರ ಪರವಾಗಿರ್ತದ. ಅದೇ ರೀತಿ ನನ್ನ ಸಮಾಜಕ್ಕೂ ಕಾಂಗ್ರೆಸ್ ಪಕ್ಷ ತುಂಬಾ ಅನುಕೂಲವನ್ನು ಮಾಡಿದೆ ಅಂತ ಹೇಳ್ತಾ, ಗಿರೀಶ್ ಉಪ್ಪಾರ್ ಅವರ ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಬಹಿರಂಗವಾಗಿ ಚರ್ಚೆಗೆ ಬರ್ತಿದ್ರು, ಬರ್ಲಿ, ಅವ್ರ ಜೊತೆ ನಾ ಮಾತಾಡ್ತೀನಿ. ಈಗ ನಮ್ಮ ಸಮುದಾಯದ ಇದ್ದಾಗ ಈಗಾಗಲೇ ತಮ್ಗೆ ಹೇಳಿದ್ದೀನಿ. ಅವ್ರು ಗಿರೀಶ್ ಉಪ್ಪಾರ್ಗೂ ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಭಗೀರಥ ಜಯಂತಿಯನ್ನ ಸರ್ಕಾರಿ ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದ್ದಾಗ ಆದೇಶ ಮಾಡಿದ್ರು. ಮತ್ತೆ ನಾನು ಹೇಳ್ಬೇಕಂದ್ರೆ, ನಮ್ಮ
ಉಪಾರ ಅಭಿವೃದ್ಧಿ ನಿಗಮ, ನೀವು ಉಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರಿ. ಅದನ್ನ ಸ್ಥಾಪನೆ ಯಾರು ಮಾಡಿದ್ರು ಅನ್ನೋದು ನಿಮಗೆ ಅಲ್ಲಿ ತರು ಇರ್ಬೇಕು ಗಿರೀಶ್ ಉಪಾರ್ ಅವರೇ. ಅದಕ್ಕೋಸ್ಕರ ತಮ್ಗೆ ಹೇಳ್ತೀನಿ, ಕಾಂಗ್ರೆಸ್ ಬಗ್ಗೆ ನೀವು ಹಗುರವಾಗಿ ಮಾತನಾಡಬೇಡಿ. ನೀವು ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಯಾವಾಗಲೂ ನಮ್ಮ ಸಮುದಾಯದ ಜೊತೆ ಕಾಂಗ್ರೆಸ್ ಪಕ್ಷ ಇದೆ. ಈಗಲಾದ್ರೂ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯದ ಜೊತೆ ಇದೆ. ಮತ್ತು ತಾವು ಹೇಳ್ತಾ ಇದ್ದೀರಿ ಬಿಹಾರದಲ್ಲಿ ಮಂತ್ರಿ ಉಪಮುಖ್ಯಮಂತ್ರಿ ಮಾಡಿದ್ರು, ಮಂತ್ರಿಯನ್ನ ಮಾಡಿದ್ರು ಅಂತ. ಬಿಹಾರದ ಬೇಡ ಗಿರೀಶ್ ಉಪಾರ್ ಅವರೇ, ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಿಗಾದ್ರೂ MLA ಟಿಕೆಟ್ ನಿಮ್ಗೆ ಹೋಗ್ಲಿ ಬಿಡಿ, ಒಂದು JP ಟಿಕೆಟ್ ಆದ್ರೂ ಕೊಟ್ಟಿದ್ಯಾ ಬಿಜೆಪಿಯಿಂದ? ಬಿಜೆಪಿಯವರು ನಮ್ಮ ಕಾಂಗ್ರೆಸ್ ಪಕ್ಷದವರು ಒಬ್ಬರನ್ನ ನಾವು ಈಗ ಹೇಳ್ಬೇಕಾದ್ರೆ, ಬಿಜೆಪಿ ಪಕ್ಷದಿಂದ ಒಂದು MLA ಟಿಕೆಟ್, ಒಂದು MP ಟಿಕೆಟ್, MLC ಆದ್ರೂ ಏನೂ ಮಾಡಿಲ್ಲ. ಒಂದು ಉಪಾರ ನಿಗಮ ಮಾಡೋದ್ರಿಂದ ತಾವು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಬಾಯಿಗೆ ಬಂದಂತೆ ಹೇಳ್ತಾ ಹೊರಟಿದ್ದೀರಿ ಗಿರೀಶ್ ಉಪಾರ್ ಅವರೇ. ಅದಕ್ಕೆ ನೀವು ಯೋಚನೆ ಮಾಡಿ. ಕಾಂಗ್ರೆಸ್ ಪಕ್ಷ ಏಕೈಕ MLA ಆಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಅವರನ್ನ MLA ಟಿಕೆಟ್ ಕೊಟ್ಟು ಮಂತ್ರಿಗಳನ್ನಾಗಿ ಮಾಡಿದೆ. ಇವತ್ತು MSIL ಅಂತ ಒಂದು ದೊಡ್ಡ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ. ಯೋಚನೆ ಮಾಡಿ. ನೀವು ನಮ್ಮ ಸಮಾಜದವರನ್ನ ದಾರಿ ತಪ್ಪಿಸುವ ರೀತಿ ಒಯ್ಬೇಡಿ ಗಿರೀಶ್ ಉಪಾರ್ ಅವರೇ. ಈಗಾಗಲೇ ತಮ್ಗೆ ಹೇಳ್ತೀನಿ, ಚಾಮರಾಜನಗರದಲ್ಲಿ ಸಾಕಷ್ಟು ಜನ ನಮ್ಮ ಉಪಾರ ಸಮಾಜದವರಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಅಲ್ಲಿ ಸುನೀಲ್ ಬೋಸ್ ಅವರು ಇರ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸಮಾಜದ ನಮ್ಮ ಸಮುದಾಯ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ, ಎಲ್ಲರೂ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು. ಎಲ್ಲ ನನ್ನ ಸಮುದಾಯ ಬಾಂಧವರು ಎಲ್ಲರೂ ನನ್ನ ವಿನಂತಿಸುತ್ತೇನೆ. ಯಾಕಂದ್ರ ಚಾಮರಾಜನಗರದಲ್ಲಿ ಈಗ ಹೇಳಿದಂತೆ ಮಾದೇವಿ ಅನ್ನೋ ವಿದ್ಯಾರ್ಥಿನಿಗೆ ಅನುಕೂಲ ಆಗಿದೆ. ಯಾವುದು ಗೃಹಲಕ್ಷ್ಮಿಯಿಂದ ಅವಳ ಮನೆ ದುಡಿಯೋದ್ರಿಂದ ಅವಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿದೆ. ಅದೇ ರೀತಿ ಈಗಾಗಲೇ ತಮ್ಗೆ ಹೇಳ್ಬೇಕಂದ್ರ ಬಾಗಲಕೋಟೆಯಲ್ಲಿ ಸಾಕಷ್ಟು ಜನ ಇದ್ದೀವಿ ನಾವು. ಬಾಗಲಕೋಟೆ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಯುಕ್ತ ಪಾಟೀಲ್ ಅನ್ನೋ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿರ್ತಾರ. ಎಲ್ಲ ಉಪಾರ ಸಮಾಜದವರು, ಬಾಗಲಕೋಟೆ ಜಿಲ್ಲೆಯವರು ಅವಳಿಗೆ ಆ ತಂಗಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕಂತ ವಿನಂತಿಸ್ಕೊಳ್ತೀನಿ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮದನಾಳ್ ಹೆಬ್ಬಾಳ್ಕರ್ ಮತ್ತು ನಮ್ಮ ಚಿಕ್ಕೋಡಿ ಭಾಗದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಿಂತಿದ್ದಾರೆ. ನಮ್ಮ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ವಿನಂತಿಸಿಕೊಳ್ಳೋದೇನಂದ್ರೆ, ಎಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಎಂಪಿಗೆ ಎಲ್ಲ ನನ್ನ ಪಕ್ಷದವ್ರನ್ನ ಆರಿಸಿ ತರಬೇಕು. ಅದೇ ರೀತಿ ಬಿಜಾಪುರದಲ್ಲಿ ನಿಂತಿದ್ದಾರೆ. ಬಿಜಾಪುರದಲ್ಲಿ ಅದೇ ರೀತಿ ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲ ನನ್ನ ಸಮಾಜ ಬಾಂಧವರು ತಿಳಿಸ್ಕೊಳ್ಳೋದು ಏನಂದ್ರ, ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿದ, ಇನ್ನೂ ಮುಂದೆ ಅನುಕೂಲ ಮಾಡ್ತದ. ಈಗಾಗಲೇ ನಾನು ಫೀಸ್ ಬಗ್ಗೆ ಮಾತಾಡಿದ್ದೀನಿ. ಇದನ್ನ ನಮ್ಮ ಮುಖ್ಯಮಂತ್ರಿಯವರಿಗೆ ಮನವಿನ ಕೊಟ್ಟಿದ್ದೀನಿ. ಇದನ್ನ ನಾವು ನಮ್ಮ ಸಮುದಾಯದವರು ಹಿರಿಯರು ಕೂಡಿಸಿ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಏನಂತಂದ್ರ ಫೀಸ್ ಅನ್ನ ಮಾಫಿ ಮಾಡಬೇಕು. ಎಲ್ಲಿಂದ ಅಂದ್ರ ಪ್ರೌಢಶಾಲೆಯಿಂದ ಡಿಗ್ರಿವರೆಗೆ ಫೀಸ್ ಮಾಫಿ ಮಾಡುವಂತ ಮನವಿಯನ್ನ ನಾವು ಸಿದ್ದರಾಮಯ್ಯ ಸಾಹೇಬರಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಸ್ಪಂದಿಸಿದಾರ. ಈ ಇಲೆಕ್ಷನ್ ಮುಗಿದ ತಕ್ಷಣ ಅದನ್ನ ಚರ್ಚೆ ಮಾಡಿ ನಾವು ಎಲ್ಲರ ಕೂಡಿಕೆಸಿಂದ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ, ಹಿರಿಯ ಮುಖಂಡರನ್ನು ಒಳಗೊಂಡು ನಾವು ಎಲ್ಲರೂ ಕೂಡಿ, ಇಡೀ ನನ್ನ ಸಮುದಾಯವೆಲ್ಲವೂ ಕೂಡಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಬೆನ್ನ ಹಿಂದೆ ನಿಂತು, ಸಿದ್ದರಾಮಯ್ಯ ಸಾಹೇಬರ ಬೆನ್ನ ಹಿಂದೆ ನಿಂತು, ಅದೇ ರೀತಿ ನಮ್ಮ DK ಶಿವಕುಮಾರ್ ಸಾಹೇಬರ ಬೆನ್ನ ಹಿಂದೆ ನಿಂತು ಅವರ ಕೈ ಬಲಿ ಕೊಡಿಸೋಣ. ನಮ್ಮ ಹಿಂದುಳಿದ ವರ್ಗದ ನಮ್ಮ ನಾಯಕರಂತ ಸತೀಶ್ ಜಾರಕಿಹೊಳಿ ಅವರ ಬೆನ್ನ ಹಿಂದೆ ನಿಂತು ನಾವು ಅವರ ಜೊತೆಯಲ್ಲಿ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡಿ, ನಮ್ಮ ಸಮುದಾಯವೆಲ್ಲವೂ ಕೂಡಿ ಅವರಿಗೆ, ಅದೇ ರೀತಿ ನಮ್ಮ ಸಮಾಜದವರು ಎಲ್ಲರೂ ಕೂಡಿಕೆಸಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋಣ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಗೀರಥ.